ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಕಥೆನ ತೊಗೊಂಡು ಬಂದಿದ್ದೀನಿ. ಅದು ಯಾವುದು ಅಂದರೆ ನಮ್ಮ ಮನೆಯ ಜೋಕುಮಾರನ ಕಥೆಯನ್ನು ನಮ್ಮವರಿಂದ ನಾನು ಕೇಳ್ಕೋಬೇಕು, ಯಾವ ಥರ ಹುಟ್ಟಿದ ಯಾವ ಥರ ಇಲ್ಲ ಅಂತಂದು. ಸೊ ಅದನ್ನು ನಾನಿವತ್ತು ಕಥೆನ ನಮ್ಮವರಲ್ಲಿದ್ದ ಹೇಳಿಸ್ತಾ ಇದ್ದೀನಿ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೇಳ್ಬೇ ಯಾವ ಗಣ ಪುಟ್ಟಿ 5 ದಿನಕ್ಕೆ ಜೋಕ ಪುಡ್ತಾನೆ. ಅತ್ತ ಕುಂಬಾರ ಮನ್ಯಾಗ ಹುಡ್ತಾನೆ. ಅಷ್ಟಮಿ ದಿನ ಮತ್ತು ಅಷ್ಟಮಿ ದಿನ ಹುಡ್ತಾನೆ ಕುಂಬಾರ ಮನ್ಯಾಗ. ಅಷ್ಟಮಿ ದಿನ ಹುಡ್ತಾನೆ. ನಾವು ಹೋಗ್ತೀವಿ. ನಾವು ಹೋಗಿ ಆತನ ಪೂಜೆ ಮಾಡಿಸ್ಕೊಂಡು ಹೊತ್ಕೊಂಡು ನಾವು ಬರ್ತೀವಿ ಮನೆಗೆ. ಮನೆಗೆ ಬಂದು ನಾವು ಇಲ್ಲಿ ಪೂಜೆ ಮಾಡಿ ಅದಕ್ಕೆ ಹೂವಿನ ಸರ ಹಾಕಿ ಕಾಯಿ ಹೊಡೆದು ಎಡೆ ಹಿಡ್ದು ಬಿಡ್ತೀವಿ. ಮುಂಜಾನೆ ಏನತ್ತೆ ಅಬ್ಬಿ ಅಂತ ತಪ್ಪಲ್ದಾಗ ಊರಕ್ಕೆ ಹೋಗಾನ. ಬರೀ ಗೌಡ್ರ ಮನೆ ನಾವು ಅವತ್ತೊಂದು ದಿವಸ ಫುಲ್ ಗೌಡ್ರ ಮನೆನ ಅವತ್ತೊಂದು ಗೌಡ್ರ ಮನೆಗೆ ಯಾಕೆ ಹೋಗಿರ್ಬಿ? ತಾಯಿ ಇರ್ತಾಳೆ ಇಲ್ಲಿ. ತಾಯಿ ಸಬ್ಬದ ನನಗೆ ಬೀಳ್ಬಾರ್ದಂತ ಹೋಗ್ಕು ನಾವು ಅಲ್ಲಿಗೆ. ಜೋಕುಮಾರನ ತಾಯಿ ಅಲ್ಲಿರ್ತಾಳೆ. ತಾಯಿ ಸಬ್ಬದ ನನಗೆ ಬೀಳ್ಬಾರ್ದಂತೀವಿ. ತಾಯಿಗೆ ಬೀಳ್ಬಾರ್ದು. ಅದು ತಾಯಿಗೆ ಬೀಳ್ಬಾರ್ದು ಅಂದ್ರೆ ಆಕಿಗೆ ಮಾಡಿದ್ದು ಹೆಡಿನ ಈತ್ಗ ನೆಡೋದು. ಅಲ್ಲಿ ಹೋದ್ರೆ ಏನು ಪದ ಆಡಲ್ಲ ನೀವು? ಏನೆಲ್ಲ ಇಳಿಸೋದು ಕುಂತ್ಕೊಂಡು ಸುಮ್ಮನೆ ಅವ್ರು ನೋಡಿ ಎಲ್ಲ ಪೂಜೆ ಮಾಡ್ತಾರೆ. ಆತ ಹೂವು ಎರಸ್ತಾರ, ಉದಿನ ಕಡ್ಡಿ ಹಚ್ತಾರ. ಎಲ್ಲ ಮಾಡಿ ಒಂದು ಸರಿ ನೀರು ಹಾಕಿ ಉದಿನ ಕಡ್ಡಿ ಹಚ್ತಾರ. ಹಚ್ಚಿ ಮತ್ತು ಪತ್ರುಳಿ ಎಲೆಗೆ ಇಷ್ಟೆಲ್ಲ ಎಡೆ ತಗೊಂಬರ್ತಾರೆ. ಎಡೆ ತಗೊಂಬಂದು 2 ಮರ ಜೋಳ ಇಡ್ತಾರೆ ಅಲ್ಲಿ ಗೌಡ್ರ ಮನ್ಯಾಗ. ನಾನು ಸಬ್ದ ನಿನಗೆ ಬೀಳ್ಬಾರ್ದು ಅಂತಾಳೆ ಆಕಿ. ನೀನು ಅಂತದ್ ಈತೇನ್ ಮಾಡಿರ್ತಾನೆ ಜೋಕುಮಾರ? ಆತ ಏನು ಮಾಡಿರ್ತಾನೆ ಅದು ಯಾರಿಗೆ ಗೊತ್ತೈತಿ. ತಾಯಿ ಮಗ ತಾಯಿ ಮಗ ಮತ್ತೆ ಈಗ ನಡೆದೈತಿಲ್ಲ. ಅಂದ್ರೆ ನೀವು ನಿಮ್ಮ ಅಜ್ಜ ನಿಮ್ಮಮ್ಮ ಅವ್ರಲಿದ್ದಾನ ಹಂಗೆ ಮತ್ತೆ ನಿಮ್ಮ ಮಾವ ಅವ್ರಲಿದ್ದಾನ ಹಂಗೆ ಮಾಡ್ಕೊಂತ ಬಂದೀವಿ ನಾವು. ಅವರು ಏನು ಹೇಳಿಲ್ಲ? ಅವರು ಏನು ಹೇಳಿಲ್ಲ. ಈ ಶಿವವ್ವ ಭೀಮವ್ವ ಇದ್ರಲ್ಲ ಅವಾಗ ಇಲ್ಲಿದ್ದಾನ ಹಂಗೆ ಮಾಡ್ಕೊಂತ ಬಂದೀವಿ ನಾವು. ಪಟ್ನನ ಹಳ್ಳ ಹುಟ್ಟಿದ 7 ದಿನಕ್ಕೆ ಪಟ್ನೆಲ್ಲ ತಿರುಗ್ಯಾನ ದಿಟ್ನಾಳ ದೇವಿ ನಿನ್ನ ಮಗ. ಕತೆ ಐತಿ. ಕತೆ ಐತಿ. ಹಾಡ್ನ್ಯಾಗ ಕತೆ ಐತಿ. ಅದು ಪಟ್ನೆಲ್ಲ ಆತಾನ. ಹುಟ್ಟಿದ 7 ದಿನಕ್ಕೆ ಪಟ್ನನ ತಿರುಗ್ಯಾನ ದಿಟ್ನಾಳ ದೇವಿ ನಿನ್ನ ಮಗ. ಹುಟ್ಟಿದ 7 ದಿನಕ್ಕೆ ಜೋಕಪ್ಪ ಪಟ್ನೆಲ್ಲ ತಿರುಗಿ 1 ವರ್ಷದ ತನ ಕುಂತ್ಕೊಂಡು ತಿನ್ನಂತಂಗೆ ಹಾಕಿ ಹೋಗಾನ. ಹುಟ್ಟಿದ 7 ದಿನಕ್ಕೆ. ಉಣಿ ದಿನ ಸತ್ನಿ ಅಂದ್ರೆ ಆತ ಬಂಡಿ ಬಿಡಕ್ಕೆ ಹೋಗಾನ. ಅಕ್ಸರ್ ಬಂಡಿ ಬಿಡಕ್ಕೆ ಹೋದ್ನಂದ್ರೆ ಅವರು 3 ದಿನ ತನ ದಿವಸ ಕರ್ಮ ಮಾಡತನ ಒಗೆಯಾಗಲ್ಲ. ದಿವಸ ಕರ್ಮ ಮಾಡಿಂದೆ ಆಮೇಲೆ ಒಗಿತಾರ. ಆತ ಬಡರು ಬಗ್ರು ಹೋಗಿ ಹೇಳ್ತಾನ ಅಲ್ಲಿ ಮ್ಯಾಲೆ ಹೋಗಿ. ಬಡರು ಬಗ್ರು ಸಾಯ್ತಾರ, ಪುಂಡಿ ಪಲ್ಯಕ್ಕೆ ನುಚ್ಚಿಲ್ಲ, ಕುಡಿಯೋಕೆ ನೀರಿಲ್ಲ, ಬಾಯಿಗೆ ಬೆಣ್ಣಿಲ್ಲ, ಬಡರು ಅಲ ಅಲ ಅಂತಾರ ಅಂತಂದು ಹೇಳ್ತಾನ ಹೋಗಿ. ಆತ ಮೇಲೆ ಶಿವಗೆ ಹೋಗಿ ಹೇಳ್ತಾನ. ಹೇಳಿಂದೆ ಆಮೇಲೆ ರುಂಡ ಕಟ್ ಮಾಡಿಂದೆ ಆತನ ಬಕ್ಬರ್ಲಿ ಬಿದ್ರಿ ಅಂದ್ರೆ ಮಳೆ ಆಗಾಗಲ್ಲ. ಹಂಗಾತ ಬಿದ್ನಿ ಅಂದ್ರೆ ಮುಗುಲಿಗೆ ಬಾಯಿ ತೆಗೆದಿರ್ತಾನಲ್ಲ ಆತ ಮಳೆ ಆಕೈತಿ. ದೊಡ್ಡ ಮಳೆ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡಗಳೆಲ್ಲ ಐನಾಗಿ ಗೌಡರ ಶೆಡ್ಡಿಯ ಮೇಲೆ ಸಿರಿ ಬಂದು ಅತ್ತನಾಡ ಮಳೆ ಬಂದು ಇತ್ತನಾಡ ಮಳೆ ಬಂದು ಗೊಡ್ಡಗಳೆಲ್ಲ ಐನಾಗಿ. ಕೆರೆ ತುಂಬದೆಲ್ಲ ಅದ್ರ ಹತ್ತಲ್ದ ಮಳೆ ಬರ್ತೈತಿ, ಇತ್ತಲ್ದ ಮಳೆ ಬರ್ತೈತಿ, ನಡಕ್ ಕೆರೆ ತುಂಬತೈತಿ. ಗೊಡ್ಡಗಳೆಲ್ಲ ಐನಾಗಿ. ಹಿಂಗ ಅಂದ್ರ ಎಲ್ಲ ಕತಿ ಹಾಡ್ನಾಗ ಅದಾವ. ಎತ್ತಾರ ಹೊಡಿಲ್ ನೀನ್ ಮನೆ. ಒಟ್ ಅವತ್ತ ಸತ್ತಿನ ದಿವಸ ಮಳಿ ಬಂದ ಬರ್ತೈತಿ. ಮಳಿ ಕೊಟ್ಟ ಹೋಕನ್ ಬಡವ್ರಿಗೆ, ರೈತರಿಗೆ, ಎಲ್ಲರಿಗೂ ರೈತರಿಗೆಲ್ಲ ಸಂಪು ಮಳಿ ಬಂದ್ರೆ. ಮಳೆ ಬಾಯಿ ತೆಗಿತಿರ್ತಾರಲ್ಲ ಮಳೆ ಮಳೆ ಮಳೆ. ಈಗ ಮೆಕ್ಕೆಜೋಳ ಹಾಕಿ ಇಟ್ಟಿಟ್ಟು ಹಾಕತ್ತೀನಿ ಮಳೆ ಅಂತ ಬಾಯಿ ತೆಗಿತಾರ ಮಂದಿ. ಯಪ್ಪ ಜೋಕಪ್ಪ ನೀನ ಕಣ್ ತೆಗಿಯಪ್ಪ ಅಂತಿರ್ತಾರ. ಬೇಡ್ಕೊಂಡ್ರ ಹೆಂಗ್ ಬೇಡ್ಕೊಂತಿರ್ತಾರ ಅದನ್ನ ಎತ್ತು ಕೇಳಿಸ್ತಿರ್ತಾರ. ಎತ್ತು ನೆಟ್ಟಾಗಿ ಎತ್ತು ಕೇಳ್ಸ್ಯಾರ, ಇಲ್ಲಿ ಎತ್ತು ಕೇಳ್ಸ್ಯಾರ ಮಳೆದ. ಹಾಕೈತಿ ಅಂತಾನೆ ಹೇಳನತ್ರ. ಮತ್ ಹೋದ್ಮೇಲೆ ಬಂತಲ್ ಮಳಿ 3 ದಿವಸ ತನ ಎಲ್ಲ ಕಡೆನ ಆಗೈತಿ. ನಿನ್ನೆ ಕಷ್ಟ ಸುಖ ಹೋಗಿ ಹೇಳ್ತಾನ ಹತ್ರ. ಬಡವ್ರು ಹೆಂಗಿದಾರ, ಬಡವ್ರು ಅಲ್ಲ ಅಲ್ಲ ಅನ್ಸ ಸಾಯ್ತಾರ. ರೈತರು ಮಳೆಯಿಂದ ಮಾರಿಲ್ದ
ದನ ಕರಕ್ಕೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಇಂಥ ಸಾಯ್ತಾರ ಅಂತಂದು ಅಷ್ಟ ಕಷ್ಟ ಸುಖ ಹೇಳ್ತಾನೆ ಹೋಗಿ. ಪುಂಡಿ ಪಲ್ಯಕ್ಕೆ ನುಚ್ಚಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಬಡವರು ಬಾಯಿ ತೆಗಿತಾರ ಅಂತಂದು ಹೇಳ್ತಾನೆ ಹೋಗಿ. ಆಮೇಲೆ ಸುರಿ ಇರ್ತೈತಿ, ಹತ್ತಂದು ಇಷ್ಟಂದು ಮಳೆ ಕುಡಿ ಹಾಕತಿ. ಜೋಕಪ್ ಸಟ್ಟ ಹತ್ತಾಗ ಇತ್ತಾಗ ಮಳೆ ಹೊಡಿತೈತಿ ನೋಡಂತಾರ. ಒಟ್ ಮಳೆ ವರ್ಷ ಬಂದ್ರೂ ಮಳೆ ಕೊಟ್ಟ ಹೋಗ್ತಾನ. ತುರ್ಕೆ ನಂದ ನನ್ನ ಕುಮಾರ, ತುರ್ಕೆ ನಂದ ನನ್ನ ಕುಮಾರ, ಕೊಪ್ಪಳದ ತುರ್ಕಾರ ಎಂಡ್ರ ತನಗಂದ. ಕತ್ಯಾಗ ಇರೋದು ಅಷ್ಟು. ಯಾವ್ದಾರ ಕೇಳಿ ಕತ್ಯಾಗ ಅದಾವ, ಹಾಡ್ನ್ಯಾಗ ಅದಾವು. ಹಾಡ್ನ್ಯಾಗ ಕತಿ ಅದಾವ. ಅಷ್ಟ ಕತಿನ ಹಾಡ್ನ್ಯಾಗ ಅದಾವ. ಆಡಿದ್ದನ್ನ ಆಡು, ಈಗ ಆಡುದಿಲ್ಲ. ಅಕ್ಕನ ನೋಡೋ ಕುಮಾರ ಗಿಣ ನೋಡ ಎಲ್ಲೋಗ್ಯಾರ, ಮಸ್ತಮಾಗಿ ಮಳೆಗಾಲ, ಮಸ್ತಮಾಗಿ ಮಳೆಗಾಲ, ಗೌಡರ ಬಣದ ಚಡದ ಹೊಲ್ಸ್ಯಾರ. ಅಂದ್ರ ಕನೆ ನೋಡಕ್ ಹೋಗಿದ್ ನಾನು. ಕನೆ ನೋಡಕ್ ಹೋಗ್ಯಾನತ್ತ, ಮತ್ ಬಣದ ಚಡ ಹೊಲ್ಸ್ಯಾರ. ಅವರು ಇತ್ತ ಹೊಲಿಸ್ಯಾರ ಗೌಡ್ರ. ನಮ್ಮ ಜೋಕುಮಾರನ ಹಾಡು ಪದ ಮತ್ತು ಆತನ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.